formatted output nothing but manipulators, students. If you observe manipulators or the operators used with the insertion operator to format the data display, the most commonly used manipulators are NDL, ZW. You are familiar with NDL. NDL nimge already ಗೊತ್ತಿರುವಂತದ್ದು. The NDL manipulator when used in a output statement causes a line feed to be inserted. It has the same effect as using new line created /n. /n ಅಂತಂದ್ರು ಒಂದೇ, NDL ಅಂತಂದ್ರು ಒಂದೇ. ನೋಡಿ ಈಗ Cout, ಫಾರ್ ಎಕ್ಸಾಂಪಲ್ ಮೊರಾರ್ಜಿ ದೇಸಾಯಿ ರೆಸಿಡೆನ್ಶಿಯಲ್ PU ಕಾಲೇಜ್ ಅಂತ ಇದೆ, ಎಂಡಲ್ ಕೊಟ್ಟಿದೀವಿ. ಅನದರ್ ಸ್ಟೇಟ್ಮೆಂಟ್ ಗುಡ್ಡೇನಹಳ್ಳಿ ಹಾಸನ್ ಅಂತ ಇದೆ ಸ್ಟೂಡೆಂಟ್ಸ್. ಔಟ್ಪುಟ್ ಅಬ್ಸರ್ವ್ ಮಾಡಿ. ಸೊ ಎಂಡಲ್ ಎಲ್ಲಿರುತ್ತೋ ಅಲ್ಲಿ ಕಟ್ ಆಗಿರುತ್ತೆ, ನೆಕ್ಸ್ಟ್ ಲೈನ್ ಬಂದಿರುತ್ತೆ. ಎಸ್, ಕಮ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್ ವಿಚ್ ಇಸ್ ಕಾಲ್ಡ್ ಸೆಟ್ ಡಬ್ಲ್ಯೂ. ಯಾವ ಕಾನ್ಸೆಪ್ಟ್ ಅಲ್ಲಿ ಇದೀವಿ ನಾವೀಗ? ಸೆಟ್ ಡಬ್ಲ್ಯೂ ಕಾನ್ಸೆಪ್ಟ್ ಅಲ್ಲಿ ಇದೀವಿ. ನೋಡಿ ಸ್ಟೂಡೆಂಟ್ಸ್, ತುಂಬಾ ಸಿಂಪಲ್. ಸೆಟ್ ಡಬ್ಲ್ಯೂ ಅಂತಂದ್ರೆ ಸೆಟ್ ವಿಡ್ತ್ ಅಂತ ಹೇಳಿ. ನೋಡಿ, ದ ಸೆಟ್ ಡಬ್ಲ್ಯೂ ಮ್ಯಾನಿಪುಲೇಟರ್ ಸೆಟ್ಸ್ ದ ವಿಡ್ತ್ ಆಫ್ ದ ಫೀಲ್ಡ್ ಅಸೈನ್ ಫಾರ್ ದ ಔಟ್ಪುಟ್. ಸೊ ನೀವೇನ್ ಔಟ್ಪುಟ್ ನ ಕೊಡ್ತೀರಾ ಅದ್ರ ವಿಡ್ತ್ ನ ಅಸೈನ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಇಟ್ ಟೇಕ್ಸ್ ದ ಸೈಜ್ ಆಫ್ ದ ಫೀಲ್ಡ್ ಇನ್ ನಂಬರ್ ಆಫ್ ಕ್ಯಾರೆಕ್ಟರ್ಸ್ as a parameter. It takes the size of the field, students. The output will be right justified. So output ಅನ್ನೋದು ಏನಾಗುತ್ತೆ, ರೈಟ್ ಜಸ್ಟಿಫೈಡ್ ಅಂದ್ರೆ ರೈಟ್ ಸೈಡ್ ಕೊಡ್ತಾನೆ ನಿಮ್ಗೆ. ಇದು ನೋಡಿ ಎಕ್ಸಾಂಪಲ್ ನೋಡಿ ಇಲ್ಲಿದೆ. Cout, so less than set w open bracket 6 close bracket less than double quotes r. ಅಲ್ಲಿಗೆ r ಲೆಫ್ಟ್ ಸೈಡ್ ಇಂದ 6 ಕ್ಯಾರೆಕ್ಟರ್ಸ್ ಆದ್ಮೇಲೆ ಡಿಸ್ಪ್ಲೇ ಆಗುತ್ತೆ ಸ್ಟೂಡೆಂಟ್ಸ್. ಸಿ ಔಟ್ಪುಟ್ ನೋಡಿ ಇಲ್ಲಿದೆ. ಅಂದ್ರೆ ಇದು ಅಂಡರ್ಸ್ಕೋರ್ಸ್ ಬರೋಲ್ಲ ಸ್ಟೂಡೆಂಟ್ಸ್, ಗ್ಯಾಪ್ ಬರುತ್ತೆ ನಿಮ್ಗೆ ಔಟ್ಪುಟ್ ಅಲ್ಲಿ. ಐ ವಿಲ್ ಎಕ್ಸ್ಪ್ಲೇನ್ ಇಟ್. ಇನ್ ಆರ್ಡರ್ ಟು ಯೂಸ್ ದಿಸ್ ಮ್ಯಾನಿಪುಲೇಟರ್ ಇಟ್ ಮಸ್ಟ್ ಟು ಇನ್ಕ್ಲೂಡ್ ಹೆಡರ್ ಫೈಲ್. ಯಾವ ಹೆಡರ್ ಫೈಲ್ ನ ಯೂಸ್ ಮಾಡ್ಬೇಕು ನೀವು? IOMANIP.h ಅಂತ ಹೇಳಿ. ಏನು IOMANIP.h ಅಂತಂದ್ರೆ, IO ಅಂತಂದ್ರೆ ಇನ್ಪುಟ್ ಔಟ್ಪುಟ್, MANIP ಅಂತಂದ್ರೆ ಮ್ಯಾನಿಪುಲೇಟರ್ಸ್, .h ಅಂತಂದ್ರೆ ಹೆಡರ್ ಫೈಲ್. ಐಡಿಯಾ ಬಂತಾ? ಕಮ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ಇಲ್ಲಿಗೆ ನಿಮ್ಮ ಮ್ಯಾನಿಪುಲೇಟರ್ಸ್ ಕ್ಲೋಸ್ ಆಗುತ್ತೆ ಸ್ಟೂಡೆಂಟ್ಸ್, ಗೊತ್ತಾಯ್ತಾ? ನೋಡಿ, ಆಗ್ಲೇ ನಾವು ಓದಿದ್ದು ಕ್ಯಾಸ್ಕೇಡಿಂಗ್ ಆಫ್ IO ಆಪರೇಟರ್ಸ್, ಈಗ ನೋಡ್ತಾ ಇರೋದು ಮ್ಯಾನಿಪುಲೇಟರ್ಸ್. ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಮಾಡಿಫೈಯರ್ಸ್ ಅಂತ ಹೇಳಿ. ಅವರು ಮ್ಯಾನಿಪುಲೇಟರ್ಸ್, ಇವರು ಮಾಡಿಫೈರ್ಸ್. ಏನಿ ಮಾಡಿಫೈರ್ಸ್? ಇಟ್ ಇಸ್ ಯೂಸ್ ಟು ಆಲ್ಟರ್ ದ ಮೀನಿಂಗ್ ಆಫ್ ದ ಬೇಸ್ ಡೇಟಾ ಟೈಪ್ಸ್. ನಿಮ್ಮ ಬೇಸ್ ಡೇಟಾ ಟೈಪ್ಸ್ ಮೀನಿಂಗ್ಸ್ ಆಲ್ಟರ್ ಮಾಡಿಕೊಂಡು ಏನಾದ್ರೂ ಪ್ರೋಗ್ರಾಮಿಂಗ್ ಒಳಗಡೆ ಯೂಸ್ ಆಗ್ಬೇಕು ಅಂತಂದ್ರೆ ನಾವೇನ್ ಮಾಡ್ತೀವಿ? ಮಾಡಿಫೈರ್ಸ್ ನ ಯೂಸ್ ಮಾಡ್ತೀವಿ. ಸಮ್ ಮಾಡಿಫೈರ್ಸ್ ಆರ್ ಯಾವ್ಯಾವುದು? ಸೈನ್ಡ್, ಅನ್ಸೈನ್ಡ್, ಲಾಂಗ್, ಶಾರ್ಟ್. ಇವ್ರನ್ನೆಲ್ಲ ನಾವೇನಂತ ಕರಿತೀವಿ? ಮಾಡಿಫೈಯರ್ಸ್ ಅಂತ ಕರಿತೀವಿ. ಎಸ್, ಬನ್ನಿ ಸ್ಟೂಡೆಂಟ್ಸ್, C++ ಪ್ರೋಗ್ರಾಮಿಂಗ್ ಗೆ ಹೋಗೋಣ. ಸಮ್ ಮೋರ್ ಎಕ್ಸಾಂಪಲ್ಸ್ ನೋಡೋಣ ಹೇಗಿರುತ್ತೆ ಅಂತ. ಅಬ್ಸರ್ವ್ ಹಿಯರ್, ದಿಸ್ ಇಸ್ ಕಾಲ್ಡ್ ಟರ್ಬೋ C++. ಓಪನ್ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ನಿಮ್ಮ ಕಾನ್ಸಂಟ್ರೇಷನ್ ಕಂಪ್ಲೀಟ್ ಸ್ಕ್ರೀನ್ ಕಡೆ ಇರಲಿ. ಸಿ ಸ್ಟೂಡೆಂಟ್ಸ್, ಸ್ಟಾರ್ಟ್ ಮಾಡ್ಕೊಳ್ಳಿ. ಎಸ್, ದಿಸ್ ಇಸ್ ಅಬೌಟ್ ಯುವರ್ ಸ್ಕ್ರೀನ್ C++. ನೋಡಿ, ಎಸ್ಟರ್ಡೇ ಮಾಡಿರೋ ಕ್ಲಾಸ್ ಇಲ್ಲೇ ಇದೆ. ಫಸ್ಟ್ ವ್ಯಾಲ್ಯೂ, ಸೆಕೆಂಡ್ ವ್ಯಾಲ್ಯೂ ಐಡಿಯಾ ಬಂತಾ? ಎಸ್, ಫೈಲ್ ಅಗೇನ್ ನ್ಯೂ. ಸೊ ಫುಲ್ ಸ್ಕ್ರೀನ್ ಇಲ್ಲಿಗೆ ಬನ್ನಿ. ನಿಮ್ಮ ಫುಲ್ ಸ್ಕ್ರೀನ್ ನ ಮಾಡಿ ಕೊಡಿ. ಹ್ಯಾಶ್ ಇನ್ಕ್ಲೂಡ್ IOStream .h again hash include Conio .h void main open bracket close bracket again open braces CLRSCR get ch get close. ಐಡಿಯಾ ಬಂತಾ? ಇಷ್ಟು ನಾವು ಕಾಮನ್ ಆಗಿ ಮಾಡ್ಕೊಂಡು ಸ್ಟೂಡೆಂಟ್ಸ್ ಕ್ಯಾಸ್ಕೇಡಿಂಗ್ ಫಸ್ಟ್ ತೋರಿಸ್ಬಿಡ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ ಟುಡೇ ಫ್ಲೋಟ್ ಅಲ್ಲಿ ತಗೊಳ್ಳೋಣ. FLOAT ಫ್ಲೋಟ್ A, B ಅಂತ ಇದೆ ಅಂತ ತಿಳ್ಕೊಳ್ಳಿ. ನೋಡ್ತಾ ಇದ್ರಾ? Cout ಎಂಟರ್
ಫಸ್ಟ್ ನಂಬರ್ ನೀವೇನಾದ್ರೂ ಕೊಡ್ಬೋದು ಸಿ ಔಟ್ ಅಲ್ಲೇ. ಸೆಕೆಂಡ್ ಸಿ ಇನ್. ಸೊ ಸಿ ಇನ್ಗೆ ಅಪೋಸಿಟ್ ಕೊಡಿ. ಫಾರ್ ಎಕ್ಸಾಂಪಲ್ ಎ. ಇಷ್ಟಕ್ಕೆ ಔಟ್ಪುಟ್ ನೋಡೋಣ ಸ್ಟೂಡೆಂಟ್ಸ್ ಏನ್ ಬರುತ್ತೆ ಅಂತ. ಸೊ ಯು ನೋ ವೆರಿ ವೆಲ್, ಫಸ್ಟ್ ಎಂಟರ್ ಫಸ್ಟ್ ನಂಬರ್ ಅಂತ ಬರಬೇಕು. ಸಿ ಇನ್ ಇದೆ, ಸಿ ಇನ್ ಅಂತಂದ್ರೆ ನಥಿಂಗ್ ಬಟ್ ಯೂಸರ್ ನಾವೇ ಒಂದು ವ್ಯಾಲ್ಯೂನ ಕೊಡಬೇಕು ಅಲ್ವಾ. ಫೈಲ್ ಅಗೇನ್ ಸೇವ್ ಅಗೇನ್. ಸೊ ರಾಮು ಅಂತ ಕೊಡ್ತಾ ಇದ್ದೀನಿ. ಓಕೆ ನೋಡಿ ಇಲ್ಲಿ ರಾಮು ಅಂತ ಬಂದ್ಬಿಟ್ಟಿದೆ ಆಲ್ರೆಡಿ. ಅಗೇನ್ ಕಂಪೈಲ್ ಕಂಪೈಲ್. ಸೊ ವಾರ್ನಿಂಗ್ಸ್ 0, ಎರರ್ಸ್ ಆರ್ 0. ರನ್ ಅಗೇನ್ ರನ್. ಎಸ್ ನೋಡಿ ಬಂದಿದೆ. ಎಂಟರ್ ಫಸ್ಟ್ ನಂಬರ್ ಫಾರ್ ಎಕ್ಸಾಂಪಲ್ 30. ಎಂಟರ್ ಫಸ್ಟ್ ನಂಬರ್ ಈಕ್ವಲ್ಸ್ ಅನ್ನೋದು ಸಿ ಔಟ್, 30 ಅನ್ನೋದು ಸಿ ಇನ್. ಐಡಿಯಾ ಬಂತಾ? ಸೊ ಈಗ ಏನ್ ಮಾಡಿ ಎಂಟರ್ ಬಂತಾ. ಈಗ ಸೆಕೆಂಡ್ ನಂಬರ್ ಬರೋಣ ನೋಡಿ. ನಾನು ಜಸ್ಟ್ ಕಾಪಿ ಮಾಡ್ಕೊಳ್ತೀನಿ. ನಾನು ಕಾಪಿ ಮಾಡ್ಕೊಳ್ತಾ ಇದ್ದೀನಿ, ಡೋಂಟ್ ಕನ್ಫ್ಯೂಸ್ ಸ್ಟೂಡೆಂಟ್ಸ್. ಸೊ ಎಂಟರ್ ಫಸ್ಟ್ ಇರೋದನ್ನ ಡಿಲೀಟ್ ಮಾಡ್ಕೊಂಡು ಐ ವಿಲ್ ಗಿವ್ ಸೆಕೆಂಡ್ ನಂಬರ್. ಸೇಮ್ ಸೀನ್. ಈ ಸಾರಿ ನಾನೇನ್ ಮಾಡ್ತೀನಿ, ಬಿ ಕೊಟ್ಬಿಡ್ತೀನಿ. ಅಬ್ಸರ್ವ್ ಮಾಡಿ. ಫೈಲ್ ಸೇವ್ ಅಗೇನ್ ರನ್ ರನ್. ಎಸ್ ಎಂಟರ್ ಫಸ್ಟ್ ನಂಬರ್ ಫಾರ್ ಎಕ್ಸಾಂಪಲ್ 39. ಎಂಟರ್ ಸೆಕೆಂಡ್ ನಂಬರ್ ಫಾರ್ ಎಕ್ಸಾಂಪಲ್ 73. ಅಲ್ಲಿಗೆ ಎಂಟರ್ ಫಸ್ಟ್ ನಂಬರ್ ಈಕ್ವಲ್ಸ್ ಫಸ್ಟ್ ಸಿ ಔಟ್, 39 ಬಂದು ಸಿ ಇನ್ ಎ. ಅಗೇನ್ ಎಂಟರ್ ಸೆಕೆಂಡ್ ನಂಬರ್ ಇಸ್ ಈಕ್ವಲ್ ಟು ಬಂದು ಸೆಕೆಂಡ್ ಸಿ ಔಟ್. ಅಗೇನ್ 73 ಬಂದು ಸೆಕೆಂಡ್ ಸಿ ಇನ್. ಐಡಿಯಾ ಬಂತ? ಅಬ್ಸರ್ವ್ ಮಾಡಿ. ಸೊ ಇದನ್ನ ಈ ಸಿ ಔಟ್ ಇಂದ ಡಿಸ್ಪ್ಲೇ ಮಾಡೋಣ. ಏನಂತ? ಫಾರ್ ಎಕ್ಸಾಂಪಲ್ ಫಸ್ಟ್ ನಂಬರ್ ಈಕ್ವಲ್ಸ್ ಎ ಜೊತೆಗೆ ಎಂಡಲ್ ಅಗೇನ್ ಸಿ ಔಟ್ ಅಗೇನ್ ಸೆಕೆಂಡ್ ನಂಬರ್ ಈಕ್ವಲ್ಸ್ ಅಗೇನ್ ಬಿ. ಕ್ಲಿಯರಾ? ಎಸ್ ಫೈಲ್ ಸೇವ್ ರನ್ ರನ್. ಎಂಟರ್ ಫಸ್ಟ್ ನಂಬರ್ ಈಕ್ವಲ್ಸ್ ಫಾರ್ ಎಕ್ಸಾಂಪಲ್ 34. ಎಂಟರ್ ಸೆಕೆಂಡ್ ನಂಬರ್ ಈಕ್ವಲ್ಸ್ ಫಾರ್ ಎಕ್ಸಾಂಪಲ್ 54. ಅಬ್ಸರ್ವ್ ಮಾಡಿ. ಸೊ ನೀವು ಎಂಟ್ರಿ ಮಾಡಿರೋ 34 ಫಸ್ಟ್ ನಂಬರ್ ಅಲ್ಲೇ ಬಂದಿದೆ, ನೀವು ಎಂಟ್ರಿ ಮಾಡಿರೋ 54 ಸೆಕೆಂಡ್ ನಂಬರ್ ಅಲ್ಲೇ ಬಂದಿದೆ. ಐಡಿಯಾ ಬಂತ? ಸೊ ಇದನ್ನ ಕ್ಯಾಸ್ಕೇಡಿಂಗ್ ಅಂತಂದ್ರೆ ನೀವು ಎರಡನ್ನು ಈಕ್ವಲ್ ಮಾಡ್ಕೋಬಹುದು, ಒಂದೇ ಸೀನ್ ನಲ್ಲಿ ಕೊಡಬಹುದು ಅಂತ ಅವನ್ ಪಾಯಿಂಟ್. ಏನು ನೋಡಿ, ಇದನ್ನ ಸ್ಮಾಲ್ ಚೇಂಜಸ್ ಮಾಡ್ಬಿಡ್ತೀನಿ ಪ್ರೋಗ್ರಾಮ್. ಎಂಟರ್ ಫಸ್ಟ್ ನಂಬರ್ ಇದೆಯಲ್ಲ, ಎಂಟರ್ ಫಸ್ಟ್ ನಂಬರ್ ಜೊತೆಗೆ ಫಸ್ಟ್ ಅಂಡ್ ನಾನು ಇಲ್ಲೇ ಕೊಟ್ಬಿಡ್ತಾ ಇದ್ದೀನಿ ಸೆಕೆಂಡ್ ನಂಬರ್. ನೋಡಿ ಐಡಿಯಾ ಬಂತ? ಸೊ ಎ ಇಲ್ಲಿದೆ, ಜೊತೆಗೆ ನಾನು ಏನ್ ಮಾಡ್ಬಿಡ್ತೀನಿ, ಇಲ್ಲೇ ಬಿನ ಕೂಡ ಕೊಟ್ಬಿಡ್ತೀನಿ. ನೋಡಿ ಅವಾಗ ನಮ್ಗೆ ಇನ್ನೊಂದು ಸಿ ಔಟ್ ಬೇಡ. ಅಬ್ಸರ್ವ್ ಮಾಡಿ, ನಮ್ಗೆ ಇನ್ನೊಂದು ಸಿ ಇನ್ ಕೂಡ ಬೇಡ. ಕ್ಲಿಯರಾ? ನೋಡಿ ಎ ಬಿ ಒಂದೇ ಸರಿ ತಗೋಬೇಕು. ಪ್ರೋಗ್ರಾಮಿಂಗ್ ನ ಅಬ್ಸರ್ವ್ ಮಾಡಿ. ಒಂದ್ ಸಿ ಔಟ್ ಕಟ್ ಆಯ್ತು, ಒಂದ್ ಸೀನ್ ಕಟ್ ಆಯ್ತು. ಇದನ್ನೇ ಕ್ಯಾಸ್ಕೇಡಿಂಗ್ ಅಂತ ಕರೆಯೋದು. ಬನ್ನಿ ರನ್ ರನ್. ಅಬ್ಸರ್ವ್ ಮಾಡಿ. ಇವಾಗ ಕೊಡುವಾಗ ಫಸ್ಟ್ ನಂಬರ್ ಅಂಡ್ ಸೆಕೆಂಡ್ ನಂಬರ್ ಒಂದೇ ಸರಿ ಕೊಡ್ತೀನಿ. ಹೇಗೆ? 28 ಸ್ಪೇಸ್ ಕೊಡ್ತಾ ಇದ್ದೀನಿ 47. 28 ಜೊತೆಗೆ 47. ನೋಡಿ ಫಸ್ಟ್ ನಂಬರ್ ಸೆಕೆಂಡ್ ನಂಬರ್ ಕರೆಕ್ಟ್ ಆಗಿ ಬರುತ್ತೆ. ನೋಡಿ ಫಸ್ಟ್ ನಂಬರ್ ಇಸ್ ಇಕ್ವಲ್ ಟು 28, ಸೆಕೆಂಡ್ ನಂಬರ್ ಇಸ್ ಇಕ್ವಲ್ ಟು 47. ಅಲ್ಲಿಗೆ ಫಸ್ಟ್ ವೇರಿಯೇಬಲ್ ಏನಿತ್ತು ಅದು ಫಸ್ಟ್ ಹೋಯ್ತು, ಸೆಕೆಂಡ್ ವೇರಿಯೇಬಲ್ ಏನಿತ್ತು ಅದು ಸೆಕೆಂಡ್ ಹೋಯ್ತು. ಇಸ್ ಇಟ್ ಕ್ಲಿಯರ್? ನೋಡಿ ಸಿ ಔಟ್ ನ ಕೂಡ ಚೇಂಜ್ ಮಾಡಬಹುದು. ಹೇಗೆ ನೋಡಿ, ಫಸ್ಟ್ ನಂಬರ್ ಅಂಡ್ ಸೆಕೆಂಡ್ ನಂಬರ್ ಅಲ್ವಾ, ನಾವಿಲ್ಲೂ ಕೂಡ ಚೇಂಜ್ ಮಾಡಿ ಫಸ್ಟ್ ಅಂಡ್ ಸೆಕೆಂಡ್ ನಂಬರ್ಸ್. ನೋಡಿ ಎ ಇದೆ, ಈಗೇನ್ ಇದ್ರ ಜೊತೆಗೆ ನಾವೇನ್ ಕೊಡ್ಬೋದು, ಬಿ ನ ಕೂಡ ಕೊಡ್ಬೋದು. ನೋಡಿ ಒಂದೇ ಅಗೇನ್ ಸಿ ಔಟ್ ನ ಚೇಂಜ್ ಮಾಡ್ತಾ ಇದೀವಿ. Is it clear? ಅಬ್ಸರ್ವ್ ಮಾಡಿ. ಈಗ ರನ್ ರನ್. ನೋಡಿ ಕೊಡಿ ವ್ಯಾಲ್ಯೂಸ್ ಎಷ್ಟು. ಫಾರ್ ಎಕ್ಸಾಂಪಲ್ 45, ಫಾರ್ ಎಕ್ಸಾಂಪಲ್ 87. ಅಬ್ಸರ್ವ್ ದ ಸ್ಕ್ರೀನ್. ನೋಡಿ ಒಂದೇ ಸರಿ ಬಂದಿದೆ. ಫಸ್ಟ್ ಅಂಡ್ ಸೆಕೆಂಡ್ ನಂಬರ್ಸ್, ಸೆಕೆಂಡ್ ನಂಬರ್ ಈಕ್ವಲ್ಸ್ 45, 87. ನಾವು ಎಂಡಲ್ಲಿ ಕೊಟ್ಟಿದ್ದೀವಿ, ಅದು ನೆಕ್ಸ್ಟ್ ಲೈನ್ ಅಲ್ಲಿ ಬರ್ತಾ ಇದೆ.
ಇದನ್ನ ನಾವು ಕರೆಯುವಂಥದ್ದು ಏನಂತ ಕರಿತೀವಿ ನಾವು? ಕ್ಯಾಸ್ಕೇಡಿಂಗ್ ಆಫ್ ಐಒ ಆಪರೇಟರ್ಸ್ ಅಂತ ಕರಿತೀವಿ. ಐಡಿಯಾ ಬಂತ? ನೋಡಿ ಸ್ಟೂಡೆಂಟ್ಸ್, ಸೆಟ್ ಡಬ್ಲ್ಯೂ ಕೂಡ ತೋರಿಸ್ಬಿಡ್ತೀನಿ ಈಗ. ಸೊ ಯು ಕ್ಯಾನ್ ಟೇಕ್ ಇಟ್ ಆಸ್. ಸೊ ವಿ ಆರ್ ಗಿವನ್ ಫ್ಲೋಟ್ ಅಲ್ವಾ, ನಾವು ಫ್ಲೋಟ್ ವ್ಯಾಲ್ಯೂಸ್ ನ ಕೊಡ್ಬೇಕಲ್ವಾ? ನೋಡಿ ಫ್ಲೋಟ್ ವ್ಯಾಲ್ಯೂಸ್ ರನ್ ನೋಡಿ ಹೇಗೆ ಅಂತ 20.67 ಫ್ಲೋಟ್ ಅಲ್ವಾ ಸ್ಟೂಡೆಂಟ್ಸ್? ಸೊ 30.76 30 ಫಾರ್ ಎಕ್ಸಾಂಪಲ್ 26 ಅಬ್ಸರ್ವ್ ಮಾಡಿ. ನೋಡಿ ಬಂದಿದೆ 20.76 ಬಂದಿದೆ, 30.26 ಕೂಡ ಬಂದಿದೆ. ಫ್ಲೋಟ್ ಅಲ್ವಾ, ವಿ ಶುಡ್ ಗಿವ್ ಡಾಟ್ ವ್ಯಾಲ್ಯೂಸ್ ಅಂತ ಹೇಳಿ, ನಥಿಂಗ್ ಬಟ್ ರಿಯಲ್ ನಂಬರ್ಸ್. ನೋಡಿ ಈಗ ಸೊ ಇಂಟ್, ಸೊ ನಾವ್ ಎಂಡ್ ಅಲ್ಲಿ ಕೊಡಿದ್ರೆ ಸೆಟ್ ಡಬ್ಲ್ಯೂ ಹೆಂಗ್ ಸೆಟ್ ಮಾಡ್ಬೋದಿಲ್ಲ ಅಂತ ನೋಡಿ ಸ್ಟೂಡೆಂಟ್ಸ್. ಎಂಡ್ ಅಲ್ಲಿ ಕೊಡ್ತಾ ಇಲ್ಲ ನಾನು, ಸೆಟ್ ಡಬ್ಲ್ಯೂ ಓದಿದ್ವಲ್ವಾ ನಾವು, ಸೇಮ್ ಟು ಸೇಮ್ ವಿಡ್ತ್ ನ ಕೊಡ್ಬೇಕಲ್ವಾ. ಫಾರ್ ಎಕ್ಸಾಂಪಲ್ 6 ಕೊಟ್ಟಿದ್ವಲ್ಲ, ನೋಡಿ ಈಗ ಹೆಂಗ್ ಬರುತ್ತೆ ಎ ಬಿ. ನಾವ್ ಇದನ್ನ ಕೊಟ್ರೆ ಏನಾಗುತ್ತೆ, ಕೊಡದೇ ಇದ್ರೆ ಏನಾಗುತ್ತೆ, ಎರಡೂ ತೋರಿಸ್ತೇನೆ ನೋಡಿ. ಫೈಲ್ ಸೇವ್ ನೋಡಿ, ಚೇಂಜ್ ಮಾಡಿರೋದು ಈ ಸ್ಟೇಟ್ಮೆಂಟ್ ಮಾತ್ರ, ನೀವು ಕನ್ಫ್ಯೂಸ್ ಆಗಬಾರ್ದು. ಸೆಟ್ ಡಬ್ಲ್ಯೂ ಆಡ್ ಮಾಡಿದೀನಿ ನೋಡಿ, ಮ್ಯಾನಿಪುಲೇಟರ್ ರನ್. ಸೊ ಒಂದು ಎರರ್ ನೋಡಿ, ಎರರ್ ಅಂದ್ರೆ ಹಿಂಗಿರುತ್ತೆ, ತಪ್ಪು ಮಾಡಿದೀರಾ ಅಂತ. ಏನಿದು? ಫಂಕ್ಷನ್ ಸೆಟ್ ಡಬ್ಲ್ಯೂ ಶುಡ್ ಹ್ಯಾವ್ ಎ ಪ್ರೋಟೋಟೈಪ್, ಅಂದ್ರೆ ನೀವು ಹೆಡರ್ ಫೈಲ್ ನ ಇನ್ಕ್ಲೂಡ್ ಮಾಡಿಲ್ಲ ಅಂತ. ಯಾವ್ದು ಹೆಡರ್ ಫೈಲ್ ಇನ್ಕ್ಲೂಡ್ ಮಾಡೋದು? ಹ್ಯಾಶ್ ಇನ್ಕ್ಲೂಡ್ ಐಒ MA NIP ಡಾಟ್ ಹೆಚ್ ಇನ್ಕ್ಲೂಡ್ ಮಾಡ್ಲೇಬೇಕು ನೀವು. ಐಒ ಅಂತಂದ್ರೆ ಇನ್ಪುಟ್ ಔಟ್ಪುಟ್, MA NIP ಅಂತಂದ್ರೆ ಮ್ಯಾನಿಪುಲೇಟರ್ ಅಂತ ಹೇಳಿ. ಸೆಕೆಂಡ್ ಸೇವ್ ರನ್ ನೋಡಿ, ಈಗ ಎರರು ಇಲ್ಲ, ವಾರ್ನಿಂಗು ಇಲ್ಲ, ಸರಿನಾ? ಈಗ ನೋಡಿ ಸೆಟ್ ಡಬ್ಲ್ಯೂ ಕೂಡ ಗೊತ್ತಾಗುತ್ತೆ ನಿಮ್ಗೆ. 20 ಒಂದೇ ಸ್ಪೇಸ್ ಕೊಟ್ಟಿರೋದು ನಾನು 40, ಬಟ್ ನಿಮಗೆ ನೋಡಿ ಸೆಟ್ ಡಬ್ಲ್ಯೂ 6 ಕೊಟ್ಟಿದ್ದೀನಿ ನೋಡಿ, 20 ಇಂದ 6 ಬರುತ್ತೆ ನೋಡಿ. ಅಬ್ಸರ್ವ್ ಮಾಡಿ ನೆಕ್ಸ್ಟ್ ಲೈನ್, 20 ಆದ್ಮೇಲೆ 40 ಎಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ? 6 ಸ್ಪೇಸಸ್ ಆದ್ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ. ಸೊ ದಿಸ್ ಇಸ್ ಕಾಲ್ಡ್ ಸೆಟ್ ಡಬ್ಲ್ಯೂ ಅಂತ ಕರಿತೀವಿ. ಏನಂತ ಕರಿತೀವಿ ನಾವು? ಸೆಟ್ ಡಬ್ಲ್ಯೂ ಅಂತ ಹೇಳಿ. ಐಡಿಯಾ ಬಂತ? ಎಸ್, ಬನ್ನಿ ಸ್ಟೂಡೆಂಟ್ಸ್, ನೆಕ್ಸ್ಟ್ ಪ್ರೋಗ್ರಾಮಿಂಗ್ ನ ನೋಡೋಣ. ಅಬ್ಸರ್ವ್ ಮಾಡಿ ಸ್ಕ್ರೀನ್. ಸ್ಟೂಡೆಂಟ್ಸ್ ಹಾಗೆ ನಾನು ಇಲ್ಲಿ ನಿಮ್ಗೆ ಕಾಮೆಂಟ್ಸ್ ಕೂಡ ತೋರಿಸ್ತೀನಿ ನೋಡಿ. ಎಸ್ ರೈಟ್ ಸ್ಟೂಡೆಂಟ್ಸ್, ಡಬಲ್ ಸ್ಲಾಶ್ ಹಾಕಿದ್ರೆ ಕಾಮೆಂಟ್ಸ್ ನಿಮ್ಗೆ ಇಲ್ಲಿ ಬರೋಲ್ಲ, ಏನು ಕಂಪೈಲೇಷನ್ ನಡೆಯಲ್ಲ. ರೈಟ್ ಎ ಪ್ರೋಗ್ರಾಮ್ ಟು ಫೈಂಡ್ ಕ್ವೆಶ್ಚನ್ ನೋಡ್ಕೊಳ್ಳಿ, ಏರಿಯಾ ಅಂಡ್ ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್. ಸೊ ರೈಟ್ ಎ ಪ್ರೋಗ್ರಾಮ್ ಟು ಫೈಂಡ್ ಏರಿಯಾ ಅಂಡ್ ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್. ಆ ಕ್ವಶನ್ಗೆ ಆನ್ಸರ್ ಏನು? ಕ್ವಶನ್ ಪೇಪರ್ ಅಲ್ಲಿ ಕೇಳ್ಬಿಡ್ತಾರೆ ಸ್ಟೂಡೆಂಟ್ಸ್. ಮಾಮೂಲಿ ಹ್ಯಾಶ್ ಇನ್ಕ್ಲೂಡ್ಗಳೆಲ್ಲ ಹಾಕೊಳ್ಳಿ. ಸೊ ಫ್ಲೋಟ್ ಅಲ್ಲಿ ತಗೊಳ್ಳಿ ಸ್ಟೂಡೆಂಟ್ಸ್, ತುಂಬಾ ಸಿಂಪಲ್. ಮೊದಲಿಗೆ ರೇಡಿಯಸ್ ಬೇಕು, ಏರಿಯಾ ಬೇಕು, ಸರ್ಕಂಫರೆನ್ಸ್ ಬೇಕು. ರೇಡಿಯಸ್, ಏರಿಯಾ, ಸರ್ಕಂಫರೆನ್ಸ್ ನೋಡಿ, ತುಂಬಾ ಸಿಂಪಲ್. ಮೊದಲಿಗೆ ನೀವು ಯೂಸರ್ ಕಡೆಯಿಂದ ಇನ್ಪುಟ್ ತಗೊಳ್ಳಿ. ಏನಂತ? ಎಂಟರ್ ರೇಡಿಯಸ್. ರೇಡಿಯಸ್ ನ ಇನ್ಪುಟ್ ನ ತಗೊಳ್ಳಿ, ಜೊತೆಗೆ ಸೀನ್, ಸೊ ಆರ್. ಹಾಗೆ ಬಂತ ನೋಡಿ, ಇಷ್ಟನ್ನ ರನ್ ಮಾಡಿ ಏನ್ ಬರುತ್ತೆ ಅಂತ. ರನ್ ಎರರ್ ಒಂದಿದೆ ಸ್ಟೂಡೆಂಟ್ಸ್. ಸೊ ಇಲ್ಲಿಗಲ್ ಆಪರೇಷನ್. ಏನಿಲ್ಲಿ ತಪ್ಪು? ತುಂಬಾ ಸಿಂಪಲ್. ನೀವು ಸಿ ನಲ್ಲಿ ಆಪರೇಟರ್ಸ್ ಚೇಂಜ್ ಮಾಡ್ಬೇಕಾಯ್ತು. ನೀವು ಒಂದು ಲೆಟರ್ ಮಿಸ್ ಮಾಡಿದ್ರು ಬರೋಲ್ಲ, ಈಗಲೇ ಹೇಳಿದೀನಿ. ಸೊ ರನ್ ಎಂಟರ್ ರೇಡಿಯಸ್ ಫಾರ್ ಎಕ್ಸಾಂಪಲ್ 2.0. ಐಡಿಯಾ ಬಂತ? ಎಸ್ ನೋಡಿ ಸ್ಟೂಡೆಂಟ್ಸ್, ಈಗ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಾಗಿರೋದು ಏರಿಯಾ. ಏರಿಯಾಗೆ ಏನು? ಏರಿಯಾ ಈಸ್ ಈಕ್ವಲ್ ಟು 2πr² ಇರೋದು. 2 ಇಂಟು 3.14 ಇಂಟು 3.14. ಐಡಿಯಾ ಬಂತ? 2πr. ಸೊ ಚೇಂಜ್ ಮಾಡ್ಕೊಳ್ಳಿ. ಸೊ again you should give int students, again r.
So circumference is equal to 3.14 into r into r ಕೊಡಿ r into r ಅಂತ ತಿಳ್ಕೊಳ್ಳೋಣ. ಐಡಿಯಾ ಬಂತ? ಸೊ ಅಗೇನ್ ನೀವು ಇಲ್ಲಿ ಏನ್ ಮಾಡಬೇಕು, ನಿಮ್ಮ ಒಂದು ಸಿ ಔಟ್ ನ ಕೊಡಿ, ಜೊತೆಗೆ ಏನ್ ಮಾಡಿ ಏರಿಯಾ ಈಕ್ವಲ್ಸ್ ಏರಿಯಾನ ಕೊಡ್ಬೇಕು ಸ್ಟೂಡೆಂಟ್ಸ್, ತುಂಬಾ ಸಿಂಪಲ್. ಸೊ ಇಲ್ಲೇನ್ ಕೊಡಿ, ಎ ನ ಕೊಡಿ, ಜೊತೆಗೆ ಏನ್ ಕೊಡಿ ಎಂಡ್ ಎಲ್ ನ ಕೊಡಿ, ಅಗೇನ್ ಸಿ ಔಟ್, ಅಗೇನ್ ಏನ್ ಮಾಡ್ಕೊಳ್ಳಿ ನೀವು ಇಲ್ಲಿ ಚೇಂಜ್ ನ ಮಾಡ್ಕೊಳ್ಳಿ. ಸೊ ಅಲ್ಲಿ ಏರಿಯಾ ಕೊಟ್ಟಿದ್ದೀರಾ, ಇಲ್ಲಿ ನೀವೇನ್ ಕೊಡ್ಬೇಕು ಸರ್ಕಂಫರೆನ್ಸ್ ಕೊಡಿ, ಸರ್ಕಂಫರೆನ್ಸ್ ಅಗೇನ್ ಈಕ್ವಲ್ಸ್ ಅಗೇನ್ ಡಬಲ್ ಕೋಟ್ಸ್ again C semicolon. ಇದು ಬಂತ? ಸೊ ಫಾರ್ಮುಲಾಸ್ ಚೇಂಜ್ ಮಾಡ್ಕೊಳ್ಳಿ. ಏನಿದು ಏರಿಯಾ ಅಂತಂದ್ರೆ ಎಕ್ಸ್ಚೇಂಜ್ ಆಗ್ಬೇಕಲ್ವಾ, 3.14 ಪೈ ಆರ್ ಸ್ಕ್ವೇರ್. ಏರಿಯಾ ಅಂತಂದ್ರೆ ಪೈ ಆರ್ ಸ್ಕ್ವೇರ್, ಪೈ ವ್ಯಾಲ್ಯೂ ಎಷ್ಟು 3.14, ಅಗೇನ್ ಆರ್ ಇಂಟು ಆರ್. ಸೊ ಇವನು 2 into 3.14 ನಥಿಂಗ್ ಬಟ್ ಪೈ. ಪೈ ಅಂದ್ರೆ 22/7 ಸ್ಟೂಡೆಂಟ್ಸ್, ನೆನಪಿದೆಯಾ? ಸೆಂಟ್ ಸಿ ಸ್ಟೂಡೆಂಟ್ಸ್, ಈಗ ನೋಡಿ ಚೆಕ್ ಮಾಡಿ, ಇಷ್ಟು ನಿಮ್ಮ ಸಿಲೆಬಸ್ ಪ್ರೋಗ್ರಾಮ್, ಇಷ್ಟು ನಿಮಗೆ ಬರಬೇಕು. ಸೊ ಎ ಇಸ್ ಈಕ್ವಲ್ ಟು ನಥಿಂಗ್ ಬಟ್ ಏರಿಯಾ ಇಸ್ ಈಕ್ವಲ್ ಟು 3.14 into r into r, c is equal to 2 into 3.14 into r, area is equal to a, circumference is equal to c. ಅಬ್ಸರ್ವ್ ಮಾಡಿ, ರನ್ ಅಗೇನ್ ರನ್. ನೋಡಿ ಸ್ಟೂಡೆಂಟ್ಸ್, ಎಂಟರ್ ರೇಡಿಯಸ್ ಫಾರ್ ಎಕ್ಸಾಂಪಲ್ 2.0 ನೋಡಿ ಈಗ ಬಂದಿದೆ ಔಟ್ಪುಟ್. ನೋಡಿ ಸ್ಟೂಡೆಂಟ್ಸ್, ಏರಿಯಾ ಇಸ್ ಈಕ್ವಲ್ ಟು 12.56, ಸರ್ಕಂಫರೆನ್ಸ್ ಇಸ್ ಈಕ್ವಲ್ ಟು 12.56. ನೀವು ಇದನ್ನ ಕ್ಯಾಲ್ಕುಲೇಟರ್ ಮಾಡಿದ್ರೆ ಇಷ್ಟೇ ಬರುತ್ತೆ ಸ್ಟೂಡೆಂಟ್ಸ್ ಆನ್ಸರ್. ವೆರಿ ವೆರಿ ಇಂಪಾರ್ಟೆಂಟ್ ಪ್ರೋಗ್ರಾಮ್, ನಿಮ್ಮ ಕ್ವಶನ್ ಪೇಪರ್ ಅಲ್ಲಿ ಕೂಡ ಕೇಳಬಹುದು. ನೋಡಿ ರನ್ ರನ್ ಚೇಂಜ್ ಮಾಡ ವ್ಯಾಲ್ಯೂಸ್. ಸೊ 3.0 ಕೊಡೋಣ. ಅಬ್ಸರ್ವ್ ದ ಔಟ್ಪುಟ್ ಸ್ಟೂಡೆಂಟ್ಸ್. ಸೊ ಏರಿಯಾ ಇಸ್ ಈಕ್ವಲ್ ಟು 28.26 ಬಂದಿದೆ, ಸರ್ಕಂಫರೆನ್ಸ್ ಇಸ್ ಈಕ್ವಲ್ ಟು 18.84 ಬರುತ್ತೆ. ಇದನ್ನ ನಾವು ಕರೆಯುವಂತದ್ದು ಪ್ರೋಗ್ರಾಮ್ ಟು ಫೈಂಡ್ ಏರಿಯಾ ಅಂಡ್ ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್. ಈಗ ಬನ್ನಿ ಸ್ಟೂಡೆಂಟ್ಸ್, ಚೇಂಜ್ ಮಾಡ. ರೈಟ್ ಎ ಪ್ರೋಗ್ರಾಮ್. ಸೊ ಹೊಸದಕ್ಕೆ ಬರ್ತಿದ್ದೀನಿ. Again full screen, again less than write a program to find simple interest. So simple interest na ಹೇಗೆ ಫೈಂಡ್ ಔಟ್ ಮಾಡ್ಕೊಳ್ಳೋದು? ಸೊ ನಥಿಂಗ್ ಬಟ್ ಬಡ್ಡಿ ವ್ಯವಹಾರ ಹೆಂಗೆ ಅಂತ IO stream dot h hash include conio dot h again void main lr scr get ch again float principal amount ಗೆ p ಬೇಕು, ಟೈಮ್ ಗೆ t ಬೇಕು, r ಗೆ r ಬೇಕು, ಸಿಂಪಲ್ ಇಂಟ್ರೆಸ್ಟ್ ಗೆ SI. PTR by 100 ನೆನಪಿದ್ಯಾ? ಸೇಮ್ ಫಾರ್ಮುಲಾ ಸ್ಟೂಡೆಂಟ್ಸ್, ನಿಮಗೆ ಗೊತ್ತಿರುವಂತವೇ C ಡಬಲ್ ಪ್ಲಸ್ ಅಲ್ಲಿ ಮಾಡ್ಬೇಕು ಅಷ್ಟೇ. ನೀವು ಎಂಟರ್ ಅಮೌಂಟ್ ಟೈಮ್ ಇಂಟ್ರೆಸ್ಟ್, ನಥಿಂಗ್ ಬಟ್ ರೇಟ್ ಆಫ್ ಇಂಟ್ರೆಸ್ಟ್ ಇದೆ. ಸೊ 3 ಇನ್ಪುಟ್ಸ್ ನ ತಗೊಳ್ಬೇಕು. ಯಾವ್ಯಾವುದು? ಅಪೋಸಿಟ್, ಒಂದು P, ಒಂದು T, ಒಂದು R. ಅಬ್ಸರ್ವ್ ಮಾಡಿ ಸ್ಕ್ರೀನ್. ಸೊ ಅಗೇನ್ ಸೇವ್ ಸ್ಟೂಡೆಂಟ್ಸ್, ಐಡಿಯಾ ಬರ್ತಾ ಇದೆಯಾ? ಸೊ ಸೇವ್ ಅಲ್ಲಿ ಏನ್ ಮಾಡ್ತಾ ಇದ್ದೀನಿ ನಾನು, ಇಂಟ್ರೆಸ್ಟ್ ಅಂತಾನೆ ಕೊಡ್ತಿದ್ದೀನಿ. ಅಗೇನ್ ರನ್ ಮಾಡಿ. 3 ಇನ್ಪುಟ್ಸ್ ನ ಕೊಡ್ಬೋದು ನಾವಿಲ್ಲಿ. ನೋಡಿ ತಪ್ಪು ಮಾಡ್ಬಿಟ್ಟಿದೀವಿ ಇಲ್ಲಿ. ನೋಡಿ ಎರರ್ ನೋಡಿ ಹೆಂಗ್ ಬಂದಿದೆ ಎರರ್ ನೋಡಿ. 3 ಎರರ್ಗಳು ಬಂದಿದೆ. ಏನಂತ? ಅನೇಬಲ್ ಟು ಓಪನ್ ಇನ್ಕ್ಲೂಡ್ ಫೈಲ್ INSTREAM.h
unable to undefined symbol see out. Undefined symbol say in ಗೊತ್ತಾಯ್ತಾ? ನೀವು ತಪ್ಪು ಮಾಡಿರೋದೇನು ಅಂತಂದ್ರೆ ಇಲ್ಲಿ ಐಒಗೆ ಐ ಅನ್ನು ಕೊಟ್ಬಿಟ್ಟಿದೆ. ಐಒ ಅದನ್ನ ಚೇಂಜ್ ಮಾಡ್ಕೊಳ್ಳಿ. ಒಂದ್ ಚೇಂಜ್ ಮಾಡ್ಕೊಂಡ್ರೆ ಸಾಕು, ನಿಮ್ಗಿರೋ ಎರರ್ಸ್ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಈಗ ನೋಡಿ, ನೋಡಿದ್ರಾ? ವಾರ್ನಿಂಗ್ 0 ಇದೆ, ಎರರ್ಸ್ 0. ಈಗ ರನ್ ಮಾಡ್ಕೊಳ್ಳಿ. ರನ್ ನೋಡಿ, ಎಂಟರ್ ಅಮೌಂಟ್, ಟೈಮ್, ಇಂಟ್ರೆಸ್ಟ್. ಅಮೌಂಟ್ ಫಾರ್ ಎಕ್ಸಾಂಪಲ್ 1000, ಟೈಮ್ ಫಾರ್ ಎಕ್ಸಾಂಪಲ್ 1 month, ಇಂಟ್ರೆಸ್ಟ್ ಫಾರ್ ಎಕ್ಸಾಂಪಲ್ 10%. ನೋಡ್ಕೊಳ್ಳಿ ಸ್ಟೂಡೆಂಟ್ಸ್, 1000 ಇದೆ, 1 ಇದೆ, 10 ಇದೆ. ನಥಿಂಗ್ ಬಟ್ 1000 ಅನ್ನೋದು ಪ್ರಿನ್ಸಿಪಲ್ ಅಮೌಂಟ್, ಅಂದ್ರೆ ಟೋಟಲ್ ಒಟ್ಟು ಎಷ್ಟು ಅಂತ. ಟೈಮ್ ಬಂದು ಒಂದು ತಿಂಗಳಿಗೆ ಅಂತ. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು? 10% ಅಂತ. ಅಲ್ಲಿಗೆ ನಮ್ಗೆ ಬಡ್ಡಿ ಎಷ್ಟು ಬರುತ್ತೆ? 100 ರೂಪಾಯಿ ಬರುತ್ತೆ ಒಂದು ತಿಂಗಳಿಗೆ. ನಥಿಂಗ್ ಬಟ್ 100 rupees ಬರಬೇಕು. ನೋಡಿ, ಚೆಕ್ ಮಾಡಿ. ಎಸ್, ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? PTR by 100 ಆ ಕಡೆ ಬನ್ನಿ. ಸೊ ಅದಕ್ಕೆ ನಮ್ಮ ಹತ್ರ ಸಪರೇಟ್ ವೇರಿಯೇಬಲ್ ಇದೆ. SI ಈಕ್ವಲ್ಸ್ ಕೊಡಿ P ಇಂಟು T ಇಂಟು R, ಸೊ ಜೊತೆಗೆ ಡಿವೈಡೆಡ್ ಬೈ 100. ಇದು ಫಾರ್ಮುಲಾ. ಈ ಫಾರ್ಮುಲಾ ನಿಮಗೆ ಬರ್ಬೇಕು. ಏನವಾಗ? ಸಿಂಪಲ್ ಇಂಟ್ರೆಸ್ಟ್ ಈಕ್ವಲ್ಸ್, ಸೊ ಈಗೇನ್ ಕೊಡಿ? SI ಕೊಡಿ. ನೋಡಿ, ಈಗ ಪ್ರೋಗ್ರಾಮ್ ಚೆಕ್ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಅಗೇನ್ ಫೈಲ್, ಅಗೇನ್ ಸೇವ್, ಅಗೇನ್ ರನ್, ಸೊ ಅಗೇನ್ ರನ್. ಅಬ್ಸರ್ವ್ ಮಾಡಿ, ಕೊಡಿ. ಎಂಟರ್ ಅಮೌಂಟ್ ಎಷ್ಟು? 1000, ಟೈಮ್ ಎಷ್ಟು? 1, ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು? 10. ಎಲ್ಲರೂ ನೋಡಿ, ಸ್ಕ್ರೀನ್ ಅಬ್ಸರ್ವ್ ಮಾಡಿ. ಈಗ ಔಟ್ಪುಟ್ ಗೊತ್ತಾಗ್ಬಿಡುತ್ತೆ ನೋಡಿ ಸ್ಟೂಡೆಂಟ್ಸ್. 100 ಬರಬೇಕು. ಎಸ್, ಸಿಂಪಲ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು 100. ಸೊ ಇದು ಸಿಂಪಲ್ ಇಂಟ್ರೆಸ್ಟ್ ನ ಫೈಂಡ್ ಔಟ್ ಮಾಡುವಂತ ಮೆಥಡ್. ಐಡಿಯಾ ಬಂತ? ಕ್ಲಿಯರ್ ಸ್ಟೂಡೆಂಟ್ಸ್? ಸೊ ಹೀಗೆ C++ ಅಲ್ಲಿ ಪ್ರೋಗ್ರಾಮಿಂಗ್ಸ್ ನ ಮಾಡ್ತಾ ಹೋಗ್ತೀವಿ. ಇನ್ನು ಫ್ಯೂಚರ್ ಡೇಸ್ ಅಲ್ಲಿ ಪ್ರೋಗ್ರಾಮಿಂಗ್ಸ್ ನ ಮಾಡೋಣ ಸ್ಟೂಡೆಂಟ್ಸ್. ಅಂಡ್ ಇಲ್ಲಿಗೆ ಈ ಚಾಪ್ಟರ್ ಎಂಡ್ ಆಗುತ್ತೆ. ಇಂಟ್ರೊಡಕ್ಷನ್ ಟು ದ C++ ಚಾಪ್ಟರ್ ಸ್ಟೂಡೆಂಟ್ಸ್. ಎಸ್, ದ ಚಾಪ್ಟರ್ ಈಸ್ ಎಂಡೆಡ್ ಸ್ಟೂಡೆಂಟ್ಸ್. ಎಂಡ್ ಆಗೋಯ್ತು. ಸೊ ನೆಕ್ಸ್ಟ್ ಚಾಪ್ಟರ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸ್ಟಡಿ ಮಾಡೋಣ. ಐಡಿಯಾ ಬಂತ? ಬನ್ನಿ ಸ್ಟೂಡೆಂಟ್ಸ್, ಇವತ್ತು ಏನೇನು ಸ್ಟಡಿ ಮಾಡಿದ್ವಿ ಅಂತ ಒಂದು ರೌಂಡ್ ಹಾಕೊಂಡು ಬಂದ್ಬೇಡ. ವೆರಿ ವೆರಿ ಸಿಂಪಲ್. ಕ್ಯಾಸ್ಕೇಡಿಂಗ್ ಆಫ್ IO ಆಪರೇಟರ್ಸ್ ನೋಡಿದ್ವಿ. ಸೊ ಎಂಡ್, ZW, modifiers and some programmings. ಸೊ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡ್ತಾ ಇರಿ ಸ್ಟೂಡೆಂಟ್ಸ್. ಫ್ಯೂಚರ್ ಡೇಸ್ ಅಲ್ಲಿ ನೀಟಾಗಿ, ಇನ್ನು ಇದಕ್ಕಿನ್ನ ನೀಟಾಗಿ ನಿಮ್ಗೆ ಪ್ರೋಗ್ರಾಮಿಂಗ್ಸ್ ನ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಹಾರ್ಡ್ ವರ್ಕ್ ಮಾಡಿ ಚೆನ್ನಾಗಿ ಮಾರ್ಕ್ಸ್ ನ ತಗೊಳ್ಳಿ. ಎಫರ್ಟ್ ನೆವರ್ ಫೇಲ್ಯೂರ್ ಸ್ಟೂಡೆಂಟ್ಸ್. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನೀವು ಎಷ್ಟು ಕಷ್ಟ ಪಡ್ತೀರಾ ನಿಮ್ಗೆ ಅಷ್ಟು ಒಳ್ಳೆ ಮಾರ್ಕ್ಸ್ ನ ಸಿಗುತ್ತೆ. ಡೋಂಟ್ ಸ್ಟಾಪ್ ಲರ್ನಿಂಗ್ ಥ್ರೂ ಔಟ್ ಯುವರ್ ಲೈಫ್. ಜೀವನದಲ್ಲಿ ಯಾವತ್ತೂ ಅಷ್ಟೇ, ನೀವು ಸಕ್ಸಸ್ಫುಲ್ ಪೀಪಲ್ಸ್ ಆಗ್ಬೇಕಾ, ಕಲಿಯೋದನ್ನ ಯಾವತ್ತು ನಿಲ್ಲಿಸಬಾರ್ದು ಸ್ಟೂಡೆಂಟ್ಸ್. ಯಾವುದೇ ಒಂದು ಹೊಸ ವಿಷಯ ಆಗ್ಲಿ, ಮನಸ್ಸಿಟ್ಟು ನಮ್ಮ ಕಾನ್ಸಂಟ್ರೇಷನ್ ಕಂಪ್ಲೀಟ್ ಕೊಟ್ಟು ಅದನ್ನ ಕಲಿತಾಗ ಮಾತ್ರ ಅದು ನಮಗ್ ಬರುತ್ತೆ ಅಂತ ಹೇಳ್ತಾ, ನಾನು ನಿಮ್ಮ ಉಮೇಶ್ ಸರ್. ಥ್ಯಾಂಕ್ ಯು ಸೋ ಮಚ್ ಸ್ಟೂಡೆಂಟ್ಸ್.